ಕೆಬಿ ನ್ಯೂಸ್ಗೆ ಸ್ವಾಗತ. ಶಿಗ್ಗಾಂವಿ ಘಟಕಕ್ಕೆ ಸೇರ್ಪಡೆಯಾಗಿರುವ ನೂತನ 10 ಬಸ್ಗಳಿಗೆ ಶಾಸಕ ಯಾಸೀರ್ ಅಹಮದ್ ಖಾನ್ ಪಠಾಣ್ ಅವರು ಶುಕ್ರವಾರ ಶಿಗ್ಗಾಂವಿ ಬಸ್ ನಿಲ್ದಾಣದಲ್ಲಿ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ದಾರೆ. ಮುಂದಿನ 15 ದಿನಗಳಲ್ಲಿ ಇನ್ನೂ 10 ಬಸ್ಗಳನ್ನು ಹಸ್ತಾಂತರಿಸಲಾಗುತ್ತದೆ. ಶಿಗ್ಗಾಂವಿಯಲ್ಲಿ ನಿರ್ಮಾಣವಾಗಿರುವ ಬಸ್ ಡಿಪೋ ಕಾರ್ಯಾರಂಭ ಮಾಡಿದೆ. ಹೊಸದಾಗಿ ಡಿಪೋ ಮ್ಯಾನೇಜರ್ ಅನ್ನು ಕೂಡ ನೇಮಕ ಮಾಡಲಾಗಿದೆ ಮತ್ತು 32 ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇದೇ ವರ್ಷದಿಂದ ತರಬೇತಿಯು ಆರಂಭವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಅನೇಕರಿದ್ದರು. ಕ್ಲಿಯರ್ ಮಾಡಿಸ್ತೀವಿ, ವಾರಂಟಿ ಆಗುತ್ತೆ. ಕೋರ್ಟಲ್ಲಿ ಇದೆ ಹೊಸ ಬಸ್ ಕೊಟ್ರಿ 3 ಜನ ಕ್ಲಿಯರ್ ಆಗಿತ್ತು. ಡಿಪೋದು ಈಗಾಗಲೇ ಕಾರ್ಯಾರಂಭ ಚಲೋ ಆಗಿತ್ತಲ್ಲಿ. ಸ್ಟಾಫ್ ಎಲ್ಲ ಶಿಫ್ಟ್ ಆಗಿತ್ತು. ಹೊಸದಾಗಿ ಡಿಪೋ ಮ್ಯಾನೇಜರ್ ಬಂದಾರೆ. ಇವರು ಹೊಸದಾಗಿ ಡಿಪೋ ಮ್ಯಾನೇಜರ್ ಬಂದಿದ್ದಾರೆ. ಈ ಹಿಂದೆ ಡಿಪೋ ಅಷ್ಟೇ ಆಗಿತ್ತು, ಅಲ್ಲಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದಿಲ್ಲ. 32 ಮಂದಿ ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡಿವಿ. ಇವರು ಡಿಪೋ ಮ್ಯಾನೇಜರು. ಈಗ 10 ಬಸ್ ಅಲ್ಲಿ ಹೋಗ್ತಾವೆ, ಕಾರ್ಯಾರಂಭ ಆಗ್ತೀವಿ. ಈ ವರ್ಷದಿಂದ ಅಲ್ಲಿ ಟ್ರೈನಿಂಗ್ ಸೆಂಟರ್ ಕೂಡ ಪ್ರಾರಂಭ ಮಾಡ್ತೀವಿ. ಜೊತೆಗೆ ನಮ್ಮ ಸರ್ಕಾರ ಈ ವರ್ಷ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾದ್ಮೇಲೆ ಮಕ್ಕಳಿಗೆಲ್ಲ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ. ಅದರದ್ದೇನು ರೆಸ್ಪಾನ್ಸ್ ಅಂತ ಕೇಳಾಕತ್ತೀವಿ ಮಕ್ಕಳಿಗೆ. ಆಮೇಲೆ ಹೋದ್ ಸಾರಿ ಬಸ್ಗಳನ್ನು ಬಿಟ್ಟಾಗ ಬೋರ್ಡ್ಗಳ ವ್ಯವಸ್ಥೆ ಆಗಿರ್ಲಿಲ್ಲ ಸರ್. ಈ ಸರಿ ಕರೆಕ್ಟ್ ಆಗಿ ಅದೇ ರೂಟ್ಗೆ ಹೋಗುವಂತ ಬಸ್ಗಳು ಕರೆಕ್ಟ್ ಆಗೈತ್ರಿ. ಈ ಸರಿ ಆಗಿದೆ ಸರ್, ಹೋದ್ ಸರಿ ಆಗಿರ್ಲಿಲ್ಲ. ಕರೆಕ್ಟ್ ಆಗಿದ್ದು ಕೇಳ್ಬೇಡಪ್ಪ, ಹೋದ್ ಸರಿ ಆಗಿಲ್ಲ ಅಂತ ಕೇಳ. ಈಗ ಕರೆಕ್ಟ್ ಆಗ್ಬೇಕಾ ಮತ್ತೆ? ಹೋದ್ ಸರಿ ಆಗಿದೆ. ಅಲ್ಲ, ಒಟ್ಟ ಏನ್ ತಿದ್ದುಕೋಬೇಕು ಅದನ್ನ ಹೇಳ್ರಿ, ನಾವು ಬರಬರಿ ಮಾಡ್ಕೊಂತೀವಿ. ಮಾಧ್ಯಮದರ ಹೆಚ್ಚಿನ ಬಸ್ಗಳು ಬಂದ್ರೆ ಸರ್ ನಾವೇನ್ ಹೇಳಿವಿ, ನೀವು ಈ ಪುನಾ ಬೆಂಗಳೂರು ಗೋವಾ ಬಸ್ ಕಳಿಸೋದ್ ಅವಶ್ಯಕತೆ ಇಲ್ಲ. ನಿಮ್ಮಿಂದ ನಮ್ಮ KSRTCಗೆ ಲಾಭ ಆಗೋದು ಬೇಡ, ಸರ್ವಿಸ್ ಕೊಡ್ರಿ ಅಂತ. ಮಹಿಳೆಯರಿಗೆ ಸರ್ವಿಸ್ ಕೊಡಬೇಕು, ವಿದ್ಯಾರ್ಥಿಗಳಿಗೆ ಸರ್ವಿಸ್ ಕೊಡಬೇಕು. ಆಮೇಲೆ ಹೊಸದಾಗಿ ಲಾಂಗ್ ರೂಟ್ ಯಾವ ಬಸ್ಗಳಿಂದ ಯಾವ ಲಾಂಗ್ ರೂಟ್ ಬಿಡಲ್ಲ. ನಮ್ದೆಲ್ಲ ರೂಟ್ ಸೆಟ್ ಆದ್ಮೇಲೆ ಅಡಿಷನಲ್ ಆದ್ರೆ ಬಿಡ್ತೀವಿ. ಧರ್ಮಸ್ಥಳ ಏನೋ ಬಿಟ್ಟಿದ್ದಾರೆ, ಅದು ಧರ್ಮಸ್ಥಳ ನಮ್ಮ ಮಹಿಳೆಯರು ದೇವ್ರು ಹೋಗ್ತಾರೆ ಅಂತ ಹೇಳಿ ನಿಮ್ ಗ್ಯಾರಂಟಿ, ನಮ್ ಗ್ಯಾರಂಟಿ, ನಮ್ ತಾಯಂದಿರು ಹೋಗಿ ಅಂತ ಹೇಳಿ. ಒಂದು ಶಿಗಾಂವ್ ಟು ಪಂಡ್ರಾಪುರ ಅಂತ ಹೇಳಿ ಅದು ಬೇಡಿಕೆ ಬಂದ್ರೆ ಅದಕ್ಕೂ ಬಿಡ್ತೀವಿ. ಆಮೇಲೆ ದೇವ್ರ ಯಾಕಂದ್ರೆ ತಾಯಂದಿರು ಹೋಗಿ ಧರ್ಮಸ್ಥಳದಾಗ ದರ್ಶನ ಪಡೆದು ಬೇಡ್ಕೊಂಡು ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ಬೇಡ್ಕೊಂಡು ಬರ್ಲಿ ಅಂತ ಹೇಳ್ತೀವಿ. ಡ್ರೈವಿಂಗ್ ಕೋಚಿಂಗ್ ಎಲ್ಲ ಪ್ರಾರಂಭ ಆಗಿದೆ. ಈಗ ಶಿಗ್ಗಾಂವಿಗೆ ಬರುವಂತ ರಾಜಹಂಸ ಬಸ್ ಇರ್ಬೋದು, ಶಿಗ್ಗಾಂವ್ ಸ್ಟಾಪ್ ಕೊಡ್ತಾ ಇಲ್ಲ. ಬೆಂಗಳೂರಿಗೆ ಅಡ್ಡಾಡ್ತಾ ಇರುವಂತ ಪ್ರಯಾಣಿಕರಿಗೆ ಅದು ದೊಡ್ಡ ಸಮಸ್ಯೆ ಆಗ್ತೈತಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ ಒಂದೇ ಒಂದು ರಾಜಹಂಸ ಅಲ್ಲಿ ಯಾವ್ದು ಬರ್ತಾ ಇಲ್ಲ. ಹುಬ್ಳಿಯಿಂದ ಹೋಗೋ ಎಲ್ಲ ನೈಟ್ ಸರ್ವಿಸ್ ಹೋಗ್ತಾರೆ. ಒಂಬತ್ತರಿಂದ ದೊಡ್ಡ ಆಗ್ರಹ ಏನಂದ್ರೆ ರಾಜಹಂಸಗಳು ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ನೈಟ್ ಹೋಗ್ಬೇಕು. ಸರ್ 9:30 ಆದ್ರೆ ಹೋಗಂಗಿಲ್ರಿ. ಶಿಗಾಂವ್ ಟು ಬೆಂಗಳೂರು ಒಂದು ಸ್ಲಿಪ್ಪರ್ ಬಸ್ ಬಿಟ್ಟರೆ ಭಾಳ ಚಲೋ. ಸ್ಲಿಪ್ಪರ್ ಕೋಚ್ ಪ್ರತಿನಿತ್ಯ ರಾತ್ರಿ ಒಳಗೆ ಒಂದು 50 ಜನ ಬೆಂಗಳೂರು ಕಡೆ ನಾವು ನೀವು ಹೇಳಿರಿ ಮಾನ್ಯ ಬೈರ್ತಿ ಸುರೇಶ್ ಅಣ್ಣರಿಗೆ ಭೇಟಿಯಾಗಿ ಅದೊಂದು ವ್ಯವಸ್ಥೆ ಮಾಡ್ತೀನಿ. ಒಂದು ಮಾಡ್ತೀವಿ, ಒಂದು ಶಿಗ್ಗಾಂವ್ ಟು ಎಕ್ಸ್ಕ್ಲೂಸಿವ್ ಬೆಂಗಳೂರು, ಆಮೇಲೆ ಬೆಂಗಳೂರು ಟು ರಾಜಹಂಸ ಬಸ್ಗಳು ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಅದನ್ನ ನೋಡ್ತೀವಿ. ನಾವು ಈಗ ಸ್ಲೀಪರ್ ಹೇಳಿರಿ, ಅದನ್ನ ಮಾಡಿ ಸರ್, ಭಾಳ ಅವಶ್ಯ ಇದೆ ಎಸ್ ಸರ್ ಮಾಡ್ತೀವಿ. ಆಮೇಲೆ 9:30 10 ಗಂಟೆ ಆತಂತಂದ್ರೆ ಆ ಕಡೆ ಮೇಲ್ಗಡೆನ ಹೋಗ್ಬಿಡ್ತಾರ, ಒಳಗಡೆ ಬರ್ತಾ ಇಲ್ಲ. ನೀವು ನಮ್ ಗಾಡಿಯಾಗ ಹತ್ತು ಬರ್ರಿ. ಈಗ ಗಾಡಿ ಇದ್ರದಲ್ಲಿ ಲಾಂಗ್ ರೂಟ್ ಬಸ್ಗಳು, ಲಾಂಗ್ ರೂಟ್ ಬಸ್ಗಳು ಇಲ್ಲಿ ಬರೋಂಗೆ ಇಲ್ರಿ, ಒಳಗಡೆ ಬರೋದೇ ಇಲ್ಲ, ಅಲ್ಲೇ ಹೋಗ್ಬಿಡ್ತಾರೆ. ಡಿಪೋ ಸ್ಟಾರ್ಟ್ ಆಗಿದೆ, ಅವರು ಮಾನಿಟರ್ ಮಾಡ್ತಾರೆ. ಬೈಪಾಸ್ ಅಲ್ಲಿ ಹೋಗೋನು ಒಳಗಡೆ ಬರ್ಲಿಕ್ಕೆ. ಮ್ಯಾನೇಜರ್ ಅವರ ಬರ್ರಿ ಇಲ್ಲಿ. ನೀವು ನಿಮ್ ಡ್ಯೂಟಿ ಏನಂತ ಹೇಳಿದ್ರೆ ಎಲ್ಲಾ ಬಸ್ಸು ಸೀದಾ ಹಂಗ ಹೊಂಟಾವಂತ. ನಮ್ದೇನು ಬಸ್ ಸ್ಟ್ಯಾಂಡ್ 10 ಕಿಲೋಮೀಟರ್ ಒಳಗೆ ಬರ್ಬೇಕಾಗಿಲ್ಲ. ಇವರು ಜಸ್ಟ್ 1 ಸೆಕೆಂಡ್ ಹೈವೇಗೆ ಅಟೆಂಡ್ ಐತಿ, ತೊಂದರೆ ಆಗೋದಿಲ್ಲ. ಎಲ್ಲಾ ಬಸ್ಗಳು ಶಿಗ್ಗಾಂವ್ ಅಟೆಂಡ್ ಆಗಿ ಹೋಗೋದು ಮಾಡಿ.